ಭಾವನಾ ಇವರ ಮೂಲ ಹೆಸರು ನಂದಿನಿ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಲೆನಾಡು ಹೀಗೆ ಕರ್ನಾಟಕದ ಈ ಎಲ್ಲಾ ಭಾಗಗಳಲ್ಲೂ ಓದಿ ಬೆಳೆದಿರುವ ಈ ಭಾವನಾ ಒಬ್ಬ ಅತ್ಯುತ್ತಮ ನಾಟ್ಯ ಕಲಾವಿದೆಯೂ ಹೌದು. ಶ್ರೀರಾಮಣ್ಣ ಹಾಗೂ ಶ್ರೀಮತಿ ಶಕುಂತಲಾ ದಂಪತಿಗಳ ಹಿರಿಯ ಮಗಳಾದ ಭಾವನಾ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಸಂಸಾರದ ಜವಾಬ್ದಾರಿಯನ್ನ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಮಾರಿಬಾಲೆ ಎಂಬ ತುಳು ಚಿತ್ರದ ಮೂಲಕ ಬೆಳ್ಳಿ ಪರದೆ ಪ್ರವೇಶಿಸಿದರು. ಶ್ರೀ ಕೋಡ್ಲು ರಾಮಕೃಷ್ಣ ನಿರ್ದೇಶನದ ನೀ ಮುಡಿದ ಮಲ್ಲಿಗೆ ಇವರ ಮೊಟ್ಟ ಮೊದಲ ಕನ್ನಡ ಚಿತ್ರ. ಇದಾದ ನಂತರ ನಂಬರ್ 1, ಚಂದ್ರಮುಖಿ ಪ್ರಾಣಸಖಿ, ಆಪ್ತರಕ್ಷಕ, ಇಂತಿ ನಿನ್ನ ಪ್ರೀತಿಯ, ಭಗವಾನ್ ಹೀಗೆ 35ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವ ಭಾವನಾ ಭಾರತೀಯ ಚಿತ್ರರಂಗದ ಬಿಗ್ ಬಿ ಎಂದೇ ಖ್ಯಾತಿ ಪಡೆದಿರುವ ಶ್ರೀ ಅಮಿತಾಬ್ ಬಚ್ಚನ್ ಅವರೊಂದಿಗೆ ಕೂಡ ಫ್ಯಾಮಿಲಿ ಎಂಬ ಹಿಂದಿ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಸತತ 28 ವರ್ಷಗಳಿಂದ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಭಾವನಾ ಸಮಾಜ ಸೇವೆ, ರಾಜಕೀಯದಲ್ಲೂ ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಭಾವನಾ ರಾಮಣ್ಣ ಅಂದರೆ ಗ್ಲಾಮರಸ್, ಬೋಲ್ಡ್, ಬ್ಯೂಟಿಫುಲ್ ಅಂತ ಅಂದುಕೊಂಡಿರುವ ಪ್ರೇಕ್ಷಕರ ವರ್ಗ ಒಂದಾದರೆ, ಭಾವನಾ ಅವರ ಮನದಲ್ಲಿ, ಹೃದಯದಲ್ಲಿ, ಅಂತರಾಳದಲ್ಲಿರುವ ಭಾವನೆಗಳು ಏನು? ಅವರ ನೆನಪಿನ ಊರುಗಳಿಗೆ ಪಯಣಿಸಿ ಅವರ ಬದುಕಿನ ಸುಖ ದುಃಖಗಳ ಕಥೆಯನ್ನು ಆಲಿಸಿ ಈ ನಮ್ಮ ಹೊಸ 101 ನೆನಪು ಸರಣಿಗೆ ಭಾವನಾ ರಾಮಣ್ಣ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ. 101 ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ನಮಸ್ಕಾರಗಳು. ಹಾಗೆ ನಿಮ್ಮ ಪ್ರೀತಿಯ 101 ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ, ನಮ್ಮ ಬೋಲ್ಡ್, ಬ್ಯೂಟಿಫುಲ್ ಆ್ಯಂಡ್ ಬಬ್ಲಿ, ವಾಟ್ ಎವರ್ ಎವ್ರಿಥಿಂಗ್ ಭಾವನಾ ಅವರು ನನಗೆ ತುಂಬ ಹಳೆಯ ಸ್ನೇಹಿತರು. ಬಟ್ ಅವ್ರ ಸಂದರ್ಶನ ಮಾಡೋದಕ್ಕೆ ಇಷ್ಟು ಟೈಮ್ ಆಯಿತು. ಕಾರಣ, ಅವರ ಒಂದು ಸಂದರ್ಶನ ಕೆಲವು ಮಾಧ್ಯಮದಲ್ಲಿತ್ತು. ಸೊ ಅಲ್ಲಿ ಬಂದು ಸ್ವಲ್ಪ ಗ್ಯಾಪ್ ಆದಮೇಲೆ ನಾವು ಮಾಡೋಣ ಅನ್ನೋದು ಒಂದು ಮೈನ್ ರೀಸನ್. ಆಮೇಲೆ ಎಲ್ಲದಕ್ಕೂ ಟೈಮ್ ಕೊಡ್ಕೊಂಬರ್ಬೇಕು ಅಂತಾರಲ್ಲ, ಹಾಗೆ ಭಾವನಾ ಮೇಡಮ್ ಅವರ ಊರುಗಳಿಗೆ ಹೋಗೋಣ, ಅಂದರೆ ನೆನಪಿನ ಊರುಗಳಿಗೆ ಹೋಗೋಣ, ಪ್ರಯಾಣನ ಮಾಡೋಣ. ತುಂಬ ಒಂಥರ ವೆರಿ ಇನ್ಸ್ಪೈರಿಂಗ್ ಲೇಡಿ. ಅವ್ರ ಕತೆ ನನಗೆ ಒಂದು ಹಂತದಕ್ಕೆ ಗೊತ್ತಿದೆ, ಯಾಕೆಂತಂದರೆ ತುಂಬ ಹತ್ತಿರದಿಂದ ಅವ್ರನ್ನ ನೋಡಿದ್ದೀನಿ. ಬಟ್ ಇವಾಗ ಪಕ್ಕದಲ್ಲೇ ಕೂತ್ಕೊಂಡು ಸಾಕಷ್ಟು ವಿಚಾರಗಳನ್ನ ಅವ್ರ ಜೊತೆ ಮಾತಾಡೋಣ. ಹಾಗಿದ್ರೆ ಬನ್ನಿ, ನಿಮಗೂ ಕೂಡ ಭಾವನಾ ಮೇಡಮ್ ಅವರ ಬದುಕಿನ ಕತೆಗೆ ಸ್ವಾಗತ, ಸುಸ್ವಾಗತ. 101 ನೆನಪು. ಎಸ್, ನನ್ನ ಜೊತೆಗಿದ್ದಾರೆ ನಮ್ಮ ಭಾವನಾ ಮೇಡಮ್ ಅವರು. ಹಾಯ್ ಭಾವನಾ, ನಮಸ್ಕಾರ. ಹಲೋ, ನಮಸ್ತೆ. ನಾನು ನೀವು ಶುರು ಮಾಡೋಕ್ಕಿಂತ ಮುಂಚೆ ಒಣಸೆ ಬರೀ ನಿಮ್ಮ ಪ್ರೀತಿಯ ರಘುರಾಮ್ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ರಘುರಾಮ್. ಥ್ಯಾಂಕ್ ಯು. ಭಾವನಾ ನನಗೆ ಫಸ್ಟ್ ಪರಿಚಯ ಆಗಿದ್ದು, ನಾನು ಉದಯ ಟಿವಿನಲ್ಲಿ ಅವಾಗ ತುಂಬ ಏನಂತ ಹೇಳ್ತಾರೆ ಕೆಲಸ ಸೇರ್ಕೊಂಡಿದ್ದು ಹೊಸರು, ಸೆಲೆಬ್ರಿಟಿ ಯಾರ್ದು ಇಂಟರ್ವ್ಯೂ ಮಾಡಬೇಕು ಅಂದರು. ಆವಾಗ ಫಸ್ಟ್ ಪರಿಚಯ ಆಯಿತು. ಆದರೆ ಸೋ ಸ್ವೀಟ್ ಆಫ್ ಹರ್. ನಾನು ಲಾಸ್ಟಲ್ಲೂ ಹೇಳಿದ್ದೆ ಅದನ್ನು, ಲಾಸ್ಟ್ ಫೋಟೋಶೂಟ್ ಎಪಿಸೋಡಲ್ಲೂ. ನಾನು ಅದಾದಮೇಲಿಂದ ಒಂದು ಸ್ಮಾಲ್ ಚಾನೆಲ್, ಅಂದರೆ ಕೇಬಲ್ ಚಾನೆಲ್ಗೆ ಬಂದೆ, ಸಿಟಿ ಚಾನೆಲ್ ಅಂತ. ಅಲ್ಲಿಗೂ ಕೂಡ ನನಗೆ ಅವಾಗ ನಾನು ಬಸವೇಶ್ವರ ನಗರ ಮನೆಗೆ ಬಂದಿದ್ದೆ. ಸೊ ಕಮಲಾ ಮೆಡಿಕಲ್ ಹಿಂದೆ ಮನೆ ಮಾಡಿ ಮೇಲ್ಗಡೆ. ಸೊ ಅಲ್ಲೂ ಕೂಡ ನನಗೆ ಅಷ್ಟೇ ಪ್ರೀತಿ ಕೊಟ್ಟರು, ಪ್ರೋತ್ಸಾಹ ಕೊಟ್ಟರು. ಇವತ್ತು ಈಗಲೂ ಬೇಕಾದ್ರೆ ಅಲ್ಲೇ ಬಸವೇಶ್ವರ ನಗರ ಆರ್ ವಿ ಅಪಾರ್ಟ್ಮೆಂಟ್ಸ್, ಕರೆಕ್ಟ್. ಅಂಡ್ ಒಂದ್ಸತಿ ಸ್ಟುಡಿಯೋಗೂ ಬಂದಿದ್ದೀರಿ ಲೇಡಿ ಕರ್ಸನ್. ಸೊ ಅದೇ ಭಾವನಾ ಏನು ಬದಲಾಗಿಲ್ಲ. ಶಿ ಸ್ಟಿಲ್ ಸೇಮ್. ಅದು ಮನಸ್ಸಿಂದ ಇರ್ಬೋದು ಅಥವಾ ದೈಹಿಕವಾಗಿರ್ಬೋದು, ಅವ್ರು ಹಾಗೆ ಇದ್ದಾರೆ. ಈಗಲೂ ಕೂಡ ನೀ ಮುಡಿದ ಮಲ್ಲಿಗೆ ಸಿನಿಮಾ ನಾವು ಮಾಡ್ಬೋದು, ಮತ್ತೆ ಏನು ಪ್ರಾಬ್ಲಮ್ ಇಲ್ಲ. ಶಿ ಸ್ಟಿಲ್ ಸೇಮ್. ಎಸ್, ಭಾವನಾ ಅವರ ಜೀವನದ ಕತೆಗೆ ಹೋಗೋಣ. ಭಾವನಾ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಲೈಫ್ ಸ್ಟೋರಿ. ನನಗೀಗ ಭಾವನಾ ವಿಚಾರ ಬೇಡ ಅನ್ಸುತ್ತೆ, ಯಾಕೆಂದ್ರೆ ಭಾವನಾ ಬೇಡ ಇವಾಗ ಸರ್ ಪ್ರೆಸೆಂಟ್. ನನಗೆ ನಂದಿನಿ ವಿಷಯ ಅದು ಅದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಸುಮ್ಮನೆ ನನ್ನ ಭಾವನಾ ಆಗ್ಬಿಡ್ಬೇಕಾಗಿತ್ತು. ಹೆಂಗೆ ಹೆಸರು ಬದಲಾಗುತ್ತಲ್ಲ ಹಂಗೆ ನಾವು ಬದಲಾಗ್ಬಿಡ್ಬೇಕು. ಐ ಥಿಂಕ್ ಎಂಡ್ ಆಫ್ ದ ಡೇ ಇಟ್ಸ್ ನಾಟ್ ಇನ್ ದ ನೇಮ್ ಅಂತ ಅನ್ಸುತ್ತೆ. ಕರೆಕ್ಟ್. ವಾಟ್ ಎ ಸ್ಟೇಟ್ಮೆಂಟ್. ವೆರಿ ನೈಸ್, ವಂಡರ್ಫುಲ್. ಎಸ್, ನಂದಿನಿ ಒಂದು ಮುದ್ದಾದ ಕುಟುಂಬ. ರಾಮಣ್ಣ ಅವರು ತಂದೆಯವರು, ಅಮ್ಮ ಅವರು, ನೀವು ಹಿರಿಮಗಳು. ಹೌದು. ನಿಮ್ಮ ಹಿರಿಮಗಳಂದ್ರೆ ಏನು ಅಂತ ಎಲ್ಲಿ ಅಂದ್ರೆ ಒಂದು ಕನ್ಫ್ಯೂಷನ್ ಇದೆ ಭಾವನಾ. ಆಮೇಲೆ ನಂದಿನಿ ದಾವಣಗೆರೆ ಅಂತ ಕೆಲವರು ಹೇಳ್ತಾರೆ, ಭಾವನಾ ನಮ್ಮ ಕಡೆಯವರು ಅಂತ ಹೇಳ್ತಾರೆ. ಕೆಲವರು ಶಿವಮೊಗ್ಗ, ಮಲೆನಾಡು ಕಡೆಯವರು ನಮ್ಮ ಕಡೆಯವರು ಅಂತಾರೆ. ನನಗೆ ಯಾರೋ ಒಬ್ರು ನಿಮ್ಮ ಫ್ಯಾನ್ ನನ್ನ ಪಬ್ಲಿಕ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರು, ಅವ್ರು ನಮ್ಮ ಕಡೆ ಸೌತ್ ಕೇಂದ್ರದವರು ಅಂತಾರೆ. ಎಲ್ಲಿ ಅವರು ಭಾವನಾ? ನಾವು ಸೌತ್ ಕೆನರಾ ಮೂಲದವರು, ದಕ್ಷಿಣ ಕನ್ನಡದವರು. ಹಾಗಾಗಿ ನಾವು ಮ್ಯಾಟರ್ನಲ್ ಅಂದ್ರೆ ತಾಯಿ ಸಂತಾನದವರು, ಅಳಿ ಸಂತಾನದವರು ನಾವು.
ಸೊ ಐ ಹ್ಯಾವ್ ಟು ಫಾಲೋ ಮೈ ಅಜ್ಜಿ. ಓಕೆ. ನನ್ನ ಅಮ್ಮನ ಕಡೆನೇ ನಾನು ಫಾಲೋ ಮಾಡಬೇಕು ಎಲ್ಲದನ್ನು. ನನ್ನ ಅಜ್ಜಿ ಮನೆ ತಂದವರು ಅವರು ಆಗುಂಬೆಯಲ್ಲಿ ನೆಲೆಸಿದ್ರು. ಮೂಲ ಆದರೆ ಐರೋಡಿ, ಸೌತ್ ಕೆನರಾ. ಈಗ ಬಾರ್ಕೂರಲ್ಲಿ ಅತ್ತೆ ಎಲ್ಲ ಇದ್ದಾರೆ, ಬ್ರಹ್ಮಾವರ, ಬಾರ್ಕೂರು, ನಾನು ಬೆಣ್ಣೆ ಕುದ್ರು ಅಲ್ಲೆಲ್ಲ ಹೋಗೋದು ತುಂಬ ಜಾಸ್ತಿ. ಉಡುಪಿ ಒಂಥರ ಐ ಲವ್ ದಟ್ ಪ್ಲೇಸ್. ಅಂದರೆ ಪ್ರಪಂಚದಲ್ಲಿ ಯಾವುದಾದ್ರೂ 2 ಜಾಗ ನೀನು ಆಯ್ಕೆ ಮಾಡು ಅಂದರೆ ಒಂದು ಮಲ್ಲೇಶ್ವರಂ 8th ಕ್ರಾಸ್, ಮತ್ತೊಂದು ಉಡುಪಿ ಮಠ. ಇದು 2 ಇಟ್ ಗೋಸ್ ವಿತೌಟ್ ಸೇಯಿಂಗ್. ಅಂಡ್ ಐ ಲವ್ ಶಾಪಿಂಗ್ ಅರೌಂಡ್ ದಟ್ ಸ್ಟ್ರೀಟ್. ಸೋ ನೈಸ್. ಈವನ್ ನೌ ಆಲ್ಸೋ. ಈವನ್ ನಾವು ನಂದು ಎಲ್ಲ ರಥಬೀದಿಲೇ ಶಾಪಿಂಗ್ ಆಗೋದು ಆಲ್ಮೋಸ್ಟ್. ಅಡುಗೆ ಮನೆಯಿಂದ ಹಿಡಿದು ಅದು ಏನೇನು ಬೇಕಾಗುತ್ತೋ ಅಡುಗೆ ಮನೆಗೆ ಸಾಮಾನು ಏನೇನು ನಂಗೆ ಬೇಕು. ಇಡ್ಲಿ ಪಾತ್ರೆ ನನಗೆ ಅದೇ ಪ್ರಾಪರ್ ಅಲ್ಯೂಮಿನಿಯಂದು ಬರುತ್ತಲ್ಲ, ನಂತರ ತಾಮ್ರದ್ದೇ ಇದೆ ಅದರ, ಸೌತ್ ಕೆನರಾದ್ದು, ದಕ್ಷಿಣ ಕನ್ನಡದ ಇಡ್ಲಿ ಪಾತ್ರೆ ಇದೆ. ಸೊ ಐ ಥಿಂಕ್ ಇಟ್ಸ್ ಒಂಥರ ಸ್ಟೇಟ್ಮೆಂಟ್ ಅಂತ ಅನ್ಸುತ್ತೆ. ಇಡ್ಲಿ ಪಾತ್ರೆ ಇಸ್ ಅ ಸ್ಟೇಟ್ಮೆಂಟ್. ಫ್ಯಾಂಟಾಸ್ಟಿಕ್. ಆ್ಯಂಡ್ ಭಾವನಾ, ನಿಮ್ಮದು ಎಜುಕೇಷನ್ ಒಂಥರ ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನನಗೆ. ಅಂದರೆ ಎಲ್ಲೋ ಒಂದು ಮಠದಲ್ಲಿ ಓದಿದ್ರಿ ಆ್ಯಂಡ್ ಕಾನ್ವೆಂಟಲ್ಲಿ ಓದಿದ್ದೀರಾ, ಈ ತರ ಅಂದ್ರೆ ಎಲ್ಲ ಕಲ್ಚರ್ನು ಕಲ್ತ್ಕೊಂಡ್ರಿ ನೀವು. ಈ ಕಡೆ ನಮ್ಮ ಕಲ್ಚರು ಇತ್ತು, ಆ ಕಡೆ ಕ್ರೈಸ್ತ ಮತದ ಒಂದು ಕಲ್ಚರು ಕೂಡ ಅದ್ರಲ್ಲಿ. ಅಂದ್ರೆ ಸರಸ್ವತಿ ಪೂಜೆ ಎಲ್ಲ ನೀವು ಮಾಡ್ತಿರ್ಬೇಕಾದ್ರೆ ನಮ್ಮ ಪುಸ್ತಕದ ಜೊತೆಗೆ ಅವರ ಒಂದು ಗೌರವಾನ್ವಿತ ಪುಸ್ತಕನೂ ಇಟ್ಬಿಟ್ಟು ತಾವು ಪೂಜೆ ಮಾಡ್ತಿದ್ರಂತೆ. ಇದೆಲ್ಲ ಬಹುಶಃ ಭಾವನಾ ಒಳಗಡೆ ಒಂದು ಅದ್ಭುತವಾದ ವ್ಯಕ್ತಿತ್ವ ಬರೋದಕ್ಕೆ ಈ ನಿಮ್ಮ ಚೈಲ್ಡ್ಹುಡ್ ಆ ಫೌಂಡೇಶನ್ಗಳ ಮೇನ್ ರೀಸನ್ ಆಯ್ತಾ, ಕಾರಣ ಆಯ್ತಾ? ಏನ್ ಕಾರಣ ಅಂತ ಅಂದ್ರೆ ನಾನು ಇವತ್ತಿನ ಪೇರೆಂಟ್ಹುಡ್ ಅಥವಾ ಇವತ್ತಿನ ಪೋಷಕರನ್ನ ನಾನು ಕಂಪೇರ್ ಮಾಡಿದರೆ, ನಿಮ್ಮ ತಂದೆ ತಾಯಿ ನಮ್ಮ ತಂದೆ ತಾಯಿ ಎಲ್ಲ, ಇವತ್ತಿನ ಪೋಷಕರು ತುಂಬ ಪ್ರೆಷರ್ ತಗೊಳ್ತಿದ್ದಾರೆ. ಕರೆಕ್ಟ್. ಆಮೇಲೆ ದ ವೆರಿ ಪರ್ಟಿಕ್ಯುಲರ್ ಸ್ಕೂಲ್ ಅಂದರೆ ಹೀಗಿರ್ಬೇಕು ಹಾಗಿರಬೇಕು ಅಂತ ಇವ್ರು ಒಂದು ಚೌಕಟ್ಟು ಹಾಕ್ತಿದ್ದಾರೆ. ಆ ಚೌಕಟ್ಟಲ್ಲಿ ಆ ಸ್ಕೂಲ್ ಬರಬೇಕು ಅಂತ. ಆದರೆ ನಮ್ಮ ತಂದೆ ತಾಯಿ ಆ ಚೌಕಟ್ಟಲ್ಲಿ ಹೋಗಲಿಲ್ಲ. ನಮ್ಮ ತಂದೆ ತಾಯಿ ಚೌಕಟ್ಟು ಯಾವುದಿತ್ತಂದರೆ ನಮ್ಮ ಮನೆಗೆ ಹತ್ರ ಇರಬೇಕು, ಒಂದು ಒಳ್ಳೆ ವಾತಾವರಣ ಇರಬೇಕು, ಎಲ್ಲರೂ ನಮ್ಮ ಮನೆಯವ್ರ ಥರನೇ ಮಾತಾಡಿಸ್ಬೇಕು ಮಕ್ಕಳನ್ನ, ಈ ತರ ಇದನ್ನ ಆರ್ಗ್ಯಾನಿಕ್ ಆಗಿತ್ತು ಅಲ್ವಾ, ಆ ತರ ನೋಡ್ತಾ ಇದ್ರು. ಸೊ ನಾವಲ್ಲಿ ನಮ್ಮ ತಂದೆ ಮುಂಚೆ ಸ್ವಲ್ಪ ದಿನ, ನಾನು ಪುಟ್ಟೋಳಿರುವಾಗ ಗುಲ್ಬರ್ಗಾದಲ್ಲಿದ್ರು, ಸೇಡಮ್ ಅಂತ, ಗುಲ್ಬರ್ಗದ ಹತ್ರ ಒಂದು ಸೇಡಮ್ ಅಂತ ಊರು. ಅಲ್ಲಿರುವಾಗ ಅಲ್ಲಿ ಮಠ, ಲಿಂಗಾಯತರ ಮಠ ಇರತ್ತಲ್ಲ, ಬಸವೇಶ್ವರ ಬಸವಣ್ಣನವರ ಇದರಲ್ಲಿ, ಆ ಮಠದಲ್ಲಿ ಸ್ವಲ್ಪ ದಿನ ಓದಿದ್ದು. ಅಲ್ಲಿಂದ ನಾವು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದರೆ ಇಲ್ಲಿ ಬೇರೆ ಸ್ಕೂಲಲ್ಲಿ ಓದಿದ್ದು, ಕೃಷ್ಣ ಸ್ಕೂಲ್ ಅಂತ ಹೇಳಿ ಗೊತ್ತಿರುತ್ತೆ ನಿಮಗೆ, ಬಸವೇಶ್ವರ. ಅದಾದ್ಮೇಲೆ ದಾವಣಗೆರೆಗೆ ಹೋದ್ಮೇಲೆ ಕಾನ್ವೆಂಟ್, ಆಮೇಲೆ ದಾವಣಗೆರೆಯಲ್ಲಿ ಸೈಂಟ್ ಪಾಲ್ಸ್ ಕಾನ್ವೆಂಟ್. ಓಕೆ, ಅದೇ ಒನ್ ಅಂಡ್ ಓನ್ಲಿ ಗರ್ಲ್ಸ್ ಕಾನ್ವೆಂಟ್ ಇರೋದು. ಅಂಡ್ ಓಲ್ಡೆಸ್ಟ್, ಇನ್ಫ್ಯಾಕ್ಟ್ ಮೊನ್ನೆ ಅಷ್ಟೇ ಅದು 75ನೇ ವರ್ಷದ ಒಂದು ಸಂಭ್ರಮವನ್ನು ಆಚರಿಸ್ತಾರೆ. ಅದರಲ್ಲಿ ನಮ್ಗೆಲ್ಲ ಕೊಟ್ಟಿದ್ದಾರಪ್ಪ, ಏನದು ಔಟ್ಸ್ಟ್ಯಾಂಡಿಂಗ್ ಅಲ್ಯೂಮ್. ಬಟ್ ನಾನೊಂದು ಒಂದು ಕೇಳ್ತೇನೆ, ಅಂದರೆ ಮಕ್ಳುಗಳಿಗೆ ಇವಾಗ ಎಜುಕೇಷನ್ ನಿಮ್ಮದೇ ನೋಡಿಕೊಂಡ್ರೆ, ಅಂದರೆ ಒಂದು ಮಠ ಇತ್ತು, ಮಠದಿಂದ ಬೆಂಗಳೂರಿಂದ ದಾವಣಗೆರೆ, ಈ ಶಿಫ್ಟ್ ಆಗ್ತಾ ಇದ್ದಿದ್ದು ಪ್ರೆಷರ್ ಆಗ್ತಾ ಇರಲಿಲ್ಲ ಆ ಎಳೆಯ ವಯಸ್ಸಿನಲ್ಲಿ ಓದೋದಕ್ಕೆ? ಆಕ್ಚುಲಿ ಅದೇನು ಓದೋದಕ್ಕೆ ನಾನು ಮಠದಲ್ಲಿ ಓದಿರೋದು, ಅಲ್ಲಿ ಅಂಕಿ ಸಹ ನಮ್ಗೆ 1-2 ಕನ್ನಡದ ಅಂಕಿಗಳು. ಸೊ ಇಟ್ ವಾಸ್ ನಾಟ್ ಇವನ್ ಇಂಗ್ಲಿಷ್ ಅಂಕಿ. ಆದ್ರೆ ವಚನಗಳು ಎಷ್ಟೋ ಬರ್ತಾ ಇತ್ತು. ಎಲ್ಲ ಕಡೆ ಹೋದ್ರೆ ನಾವಲ್ಲಿ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್. ಎಲ್ಲೇ ಹೋದ್ರು ಒಂದು ಅಷ್ಟು ಬಾಯಿಗೆ ಬರ್ತಿರ್ತಿದಲ್ಲ ವಚನಗಳೇ. ಹಂಗಂಗೆ ಅಕ್ಕ ಮಹಾದೇವಿ ಅವ್ರ ವಚನ ಅಂತೆ, ಬಸವಣ್ಣನವ್ರ ವಚನ ಅಂತೆ, ಅಫ್ಕೋರ್ಸ್ ನಾನು ಸಣ್ಣವಳಿರ್ತಾ ಅದು ಅಂತ ಎಲ್ಲ ಹೇಳ್ಬಿಡ್ತಾ ಇದ್ವಿ. ಸೊ ಯು ಜಸ್ಟ್ ಪಿಕ್ ಅಪ್ ವಾಟ್ ಎವರ್ ಇಸ್ ದೇರ್. ಅಂದರೆ ಅಲ್ಲಿ ನೀವು ಹೇಳ್ದಂಗೆ ಅಲ್ಲಿ ಏನಿದೆ ಆ ವಾತಾವರಣದಲ್ಲಿ, ಒಳ್ಳೆಯದು ಕೆಟ್ಟದು ಮಕ್ಕಳಿಗೆ ಎಲ್ಲದೂ ಬರುತ್ತೆ. ಆದರೆ ಒಂದು ಒಳ್ಳೆ ವಾತಾವರಣ ಅಂತ ಸಿಕ್ಕಾಗ ಆ ಒಳ್ಳೆತನಗಳು ಎಲ್ಲವೂ ಅದರಲ್ಲಿ ಜೊತೆಗೂಡ್ತಾ ಹೋಗುತ್ತೆ. ಐ ಥಿಂಕ್ ಗೋ ವಿತ್ ದ ಫ್ಲೋ. ಐ ಥಿಂಕ್ ದಟ್ಸ್ ಹೌ ಇಟ್ ಶುಡ್ ಬಿ ಅನ್ಸುತ್ತೆ. ಆಲ್ಸೋ ಇಟ್ಸ್ ವೆರಿ ಚಾಲೆಂಜಿಂಗ್ ಅಲ್ವಾ, ಯಾಕಂದ್ರೆ ನಮಗೆ ಸೇಮ್ ಸ್ಟೂಡೆಂಟ್ಸ್ ಇರ್ತಾರಿಲ್ಲ, ಬೇರೆ ಟೀಚರ್ಸ್, ಬೇರೆ ಮಕ್ಕಳು, ಭಾಷೆ ಬೇರೆ ಬೇರೆ. ಎಕ್ಸಾಕ್ಟ್. ಆಮೇಲೆ ಇವತ್ತಿನ ಮಕ್ಳಿಗೆ ಅದು ಕಷ್ಟ ಭಾವನಾ, ಇವತ್ತು ಅಡ್ಜಸ್ಟ್ ಆಗಲ್ಲ. ಆಮೇಲೆ ಪೇರೆಂಟ್ಸ್ ತುಂಬಾ ಯೋಚನೆ ಮಾಡ್ತಾರೆ, ಅಯ್ಯೋ ಅವರಿಗೆ ಫ್ರೆಂಡ್ಸ್ ಬದಲಾದ್ರೆ ಹೆಂಗೆ, ಅವ್ರಿಗೆ ಆಮೇಲೆ ಇದೇ ಆಗಲ್ಲ ಅದೇ ಆಗಲ್ಲ ಅಂತ. ಐ ಡೋಂಟ್ ನೋ. ಎಸ್, ನಂದಿನಿ ಹೇಗಿದ್ರು ನಮ್ಮ ಈ ನಂದಿನಿ ಬಾಲ್ಯದಲ್ಲಿ? ಅಂದ್ರೆ ತಮ್ಮನ ಜೊತೆ, ತಂಗಿ ಜೊತೆ, ಅಪ್ಪ ಅಮ್ಮನ ಜೊತೆ, ಎನಿ ದಟ್ ಚೈಲ್ಡ್ಹುಡ್ ಮೆಮೊರೀಸ್ ಭಾವನಾ? ಚೈಲ್ಡ್ಹುಡ್ ಮೆಮೊರೀಸ್ ನನಗಿಂತ ಬೇರೆಯವ್ರಿಗೆ ಜಾಸ್ತಿ ಇದೆ. ಹೇಗಿದ್ರಿ, ತರಲೆ ಆಗಿದ್ರಾ? ಯಾವ ತರ ಇದ್ರಿ ನೀವು ಚೈಲ್ಡ್ಹುಡ್ ಅಲ್ಲಿ, ಅಥವಾ ಸೈಲೆಂಟ್ ಆಗಿದ್ರ? ಸಿನಿಮಾದಲ್ಲಿ ನಿಮ್ಮ ಪಾತ್ರಗಳೆಲ್ಲ ನೋಡಿದಾಗ ನಮ್ಮ ಭಾವನಾ ತುಂಬಾ ಸೈಲೆಂಟ್ ಅನ್ಸುತ್ತೆ. ಅಷ್ಟೇನು ಒಂಥರ ತರ್ಲೆ ಅಂತಲ್ಲ, ಬಟ್ ಒಂಥರ ತರ್ಲೆ. ಆಮೇಲೆ ಈ ಒಂದ್ ಸ್ವಲ್ಪ ಪೆದ್ದು ಮರಿ ಅಂತಾನೆ ಹೇಳ್ಬಹುದು, ಟೋಟಲ್ ಪೆದ್ದು ಮರಿ.
ಅದನ್ನು ಒಂದ್ಸತಿ ಬರ್ಗೂರ್ ಸರ್ ಅವರು ಹೇಳ್ಬಿಟ್ಟಿದ್ದಾರೆ, ಭಾವಕೋಶ ಹೆಚ್ಚಾಗಿದೆ ಇವಳಿಗೆ ಅಂತ. ತಲೆ ಉಪಯೋಗಿಸೋದು ಕಮ್ಮಿನೇ ನಾರ್ಮಲಿ. ಆಟ ಆಡೋದು, ಆಮೇಲೆ ಸ್ವಲ್ಪ ಇದು ಜಾಸ್ತಿ, ಏನದು ಎಕ್ಸೈಟ್ಮೆಂಟ್ ತುಂಬ ಜಾಸ್ತಿ, ಓವರ್ಲಿ ಎಕ್ಸೈಟೆಡ್. ಐ ಥಿಂಕ್ ಇದನ್ನ ನೀವು ಅಬ್ಸರ್ವ್ ಮಾಡಿರಬಹುದು, ಅಥವಾ ಮಾಧ್ಯಮದವರು ಇಲ್ಲಿ ಕರ್ನಾಟಕದಲ್ಲಿರೋ ಮಾಧ್ಯಮದವರು ಎಲ್ಲರಿಗೂ ಗೊತ್ತಿರುತ್ತೆ ಹಳುಬ್ರಿಗೆ. ಇನ್ಫ್ಯಾಕ್ಟ್ ಐ ಆಮ್ ಓವರ್ ಎಕ್ಸೈಟೆಡ್ ವೆದರ್ ಇಟ್ ಇಸ್ ಪಾಲಿಟಿಕ್ಸ್ ಆರ್ ಮೂವೀಸ್. ಎಲ್ಲ ಕಡೆನೂ ಒಂಥರ ನಂದು ಬಾಡಿ ಲ್ಯಾಂಗ್ವೇಜ್ ವಾಸ್ ಡಿಫ್ರೆಂಟ್. ನೀವು ನೋಡಿರಬಹುದು. ಅದು ತುಂಬಾ ಜನಕ್ಕೆ ಸರಿ ಅನಿಸ್ತಾ ಇರಲಿಲ್ಲ, ಇವಳೇನಪ್ಪ ಹಿಂಗಿದ್ದಾಳೆ ಅಂತ. ಆದ್ರೆ ಅದು ಚೆಲ್ಲಾಗಿ ಇರೋದು ಅಥವಾ ಹಿಂಗೆ ನಡ್ಕೊಳ್ಬೇಕು ಅದೆಲ್ಲ ಏನಲ್ಲ. ಐ ಆಮ್ ಜಸ್ಟ್ ಓವರ್ ಎಕ್ಸೈಟೆಡ್ ಅಷ್ಟೇ. ಯು ಆರ್ ಲೈಕ್ ದಟ್ ಅಷ್ಟೇ. ಅಯ್ಯೋ, ಇಟ್ ವಾಸ್ ಟೂ ಡಿಫಿಕಲ್ಟ್. ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಈಗೀಗ ಎಷ್ಟೋ ಕಂಟ್ರೋಲ್. ಯಾಕಂದ್ರೆ ಇವಾಗ ಇನ್ನೊಂದು ಏನಾಗಿದೆ ಗೊತ್ತಾ, ಈಗ ಸಮಾಜ, ಸೋಷಿಯಲ್ ಮೀಡಿಯಾ ಎಲ್ಲ ಬಂದ್ಮೇಲೆ ಫಾರ್ ಎವ್ರಿಥಿಂಗ್ ದಟ್ ಟೂ ಜಡ್ಜ್ಮೆಂಟಲ್. ನೀವು ಸುಮ್ಮನೆ ನಗ್ತಾ ಇರಿ ರಸ್ತೆಯಲ್ಲಿ, ಅದಕ್ಕೊಂದೇನೋ ಅಂದ್ರೆ ದೇ ವಿಲ್ ಟ್ರೀಟ್ ಯು ಡಿಫ್ರೆಂಟ್ಲಿ. ಅವ್ರವ್ರದೇ ಕತೆ, ಚಿತ್ರಕಥೆ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಬೇರೆ ಥರನೇ ಇವಾಗ ಟ್ರೀಟ್ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ. ಅಂದರೆ ಅಕ್ಸೆಪ್ಟೆನ್ಸ್ ಹ್ಯಾಸ್ ಕಮ್ ಡೌನ್, ಅದಂತೂ ಇದೆ. ಬಟ್ ನನ್ಗೆ ಅದೊಂದು ಓವರ್ ಎಕ್ಸೈಟ್ಮೆಂಟ್ ಇದೆ. ಆ ಓವರ್ ಎಕ್ಸೈಟ್ಮೆಂಟ್ ವುಡ್ ಟರ್ನ್ ಮಿ ಔಟ್ ಆಸ್ ಅ ಜೋಕರ್ ಯಾವಾಗ್ಲೂ. ಇಲ್ಲ, ಆ ನಾನೇನು ಹೇಳ್ತೀನಿ ಗೊತ್ತಾ, ಆ ಓವರ್ ಎಕ್ಸೈಟ್ಮೆಂಟ್ ಆಗಿರೋದು ನೀವು ಇಷ್ಟು ಮೌಲ್ಡೆಡ್ ಆರ್ಟಿಸ್ಟ್ ಆಗಿರೋದು ಅಂತ ಹೇಳ್ತೀನಿ. ಆ ಎಕ್ಸೈಟ್ಮೆಂಟ್ ಬೇಕು ಯಾವುದೇ ಅಲ್ಲಿ ಒಂದು ಕೆಲಸ ಮಾಡಬೇಕಾದ್ರೆ. ಅದಕ್ಕೆ ಮೇ ಬಿ ಪಾಲಿಟಿಕ್ಸ್ ಆರ್ ಇಟ್ ಮೇ ಬಿ ಸಿನಿಮಾ ಅಥವಾ ಯಾವುದೇ ಇರ್ಬೋದು. ಆದ್ರೆ ಏನಾಗುತ್ತೆ, ಇವತ್ತು ಈ ಮನೆ ನೀವು ಕಟ್ಟಿದ್ದೀರಾ, ವಿತೌಟ್ ಎನಿ ಆರ್ಕಿಟೆಕ್ಟ್ ನೀವು ಕಟ್ಟಿದ್ದೀರಾ ಅಂದ್ರೆ ಆ ಎಕ್ಸೈಟ್ಮೆಂಟೇ ಕಾರಣ ಇಷ್ಟು ಚೆನ್ನಾಗಿ ಇದನ್ನ ಕಟ್ಟೋದಕ್ಕೆ. ಸೊ ಡೋಂಟ್ ಲೀವ್ ದಟ್ ಎಕ್ಸೈಟ್ಮೆಂಟ್, ಅದು ಹಾಗೆ ಇರಲಿ. ಅದು ಐ ಹೋಪ್ ಸೊ ರಿಮೈನ್. ಆದ್ರೆ ಏನಾಗುತ್ತೆ ಗೊತ್ತಾ, ಈಗ ರಘುವನ್ನ ನೋಡ್ಬಿಟ್ಟಿದ್ದೀನಿ ನಾ, ಹಿಂದೆ ಮುಂದೆ ಯಾರಿದ್ದಾರೆ ಅದೆಲ್ಲ ಯೋಚನೆ ಬರಲ್ಲ ನಂಗೆ. ಕರೆಕ್ಟ್. ಸೀದಾ ಹೋಗ್ಬಿಡೋದು, ಹಿಡ್ಕೊಂಡ್ಬಿಡೋದು ಅಂತ. ಮೊನ್ನೆ ಸುನಿಲ್ಗೂ ಹಂಗೆ ಮಾಡಿದೆ. ಆಮೇಲೆ ಪಾಪ ಸುನಿಲ್ ರಾವ್ ಆಯ್ತಾ, ಅವರೆಲ್ಲ ಕ್ಲೋಸ್ ಆಗಿದ್ದಾರೆ. ಈಗ ಮದ್ವೆ ಆದ್ಮೇಲೆ ನಾವು ಬೇರೆ ತರ ಟ್ರೀಟ್ ಮಾಡ್ಬೇಕು ಅವ್ರನ್ನ, ಅದೆಲ್ಲ ಮರ್ತೋಗಿರುತ್ತೆ. ಒಂದ್ ಪಟಾರ್ ಅಂತ ಕೊಟ್ಟ ಹಿಂದಿಂದ ಆಮೇಲೆ ನೋಡ್ತೀನಿ, ಸಾರಿ ಅಂತ ದೆನ್ ಐ ರಿಯಲೈಸ್, ಓ ಮೈ ಗಾಡ್. ಹಂಗೆ ಇರ್ಬೇಕು. ಚೇಂಜ್ ಆಗ್ಬಿಟ್ರೆ ಅದು ನಮ್ತನ ನಾವು ಕಳ್ಕೊಂಡಂಗೆ ಆಗ್ಬಿಡುತ್ತೆ. ನಂಗೆ ನೀವು ಹಿಂಗಿರೋದು ಎಷ್ಟೋ ಹೀಗೆ ಇರಿ. ಸೊ ನಂದಿನಿಯ ಬುದ್ಧು ನಂದಿನಿ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾಳೆ. ಆಮೇಲೆ ಎಮೋಷನಲ್ ನಂದಿನಿ ಸ್ವಲ್ಪ ಅಪ್ಪ ಅಮ್ಮ ಅಂದರೆ ಅತಿಯಾದ ಪ್ರೇಮ. ಅದು ಅತಿಯಾದ ಪ್ರೇಮ ಯಾಕಂದ್ರೆ ಅವರು ಅಷ್ಟೇ ಅತಿಯಾದ ಪ್ರೀತಿ ಕೊಟ್ಬಿಟ್ಟಿಯಾರಲ್ಲ. ಸೊ ದೇ ಹ್ಯಾವ್ ಸ್ಪಾಯ್ಲ್ಡ್ ಮೀ. ಅಲ್ಲ, ಪ್ರೀತಿನೇ ಅಲ್ಲ, ವಾಪಸ್ ಸ್ಪಾಯ್ಲ್ಡ್ ಮೀ ಕಂಪ್ಲೀಟ್ಲಿ. ಅದನ್ನ ಅವರು ಹೇಳ್ಬಿಟ್ರು, ನಮ್ಮಮ್ಮ ಇರ್ಬೇಕೂ ಹೇಳಿದ್ರು, ನಮ್ದೇ ತಪ್ಪಾಯ್ತು, ನಾವು ಬೆಳೆಸಿದೆ ತಪ್ಪಾಯ್ತು ಅಂತ. ಅಂದ್ರೆ ಹೋಗೋಕೆ ರೆಡಿ ಇಲ್ಲ, ಅವ್ರನ್ನ ಬಿಟ್ಟು ಹೋಗಕ್ಕೆ ರೆಡಿ ಇಲ್ಲ, ಎಷ್ಟು ಹೇಳಿದ್ರು ಬಿಟ್ಟು ಹೋಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಮಧ್ಯದಲ್ಲಿ ರಘು ನಮ್ಮ ತಂದೆ ತಾಯಿಗೂ ಅರ್ಥ ಆಗ್ತಾ ಇತ್ತು. ಅಂದರೆ ಒಂದು ಆರ್ಟಿಸ್ಟಿಕ್ ಆಗಿ ಒಂದು ಕ್ರಿಯೇಟಿವ್ ಇದರಲ್ಲಿ ಐ ಆಮ್ ಅನ್ಕನ್ವೆನ್ಷನಲ್ ಆಯಿತಾ. ಈ ಕನ್ವೆನ್ಷನಲ್ ಇದರಲ್ಲಿ ಇರಲಿಲ್ಲ ನಾನು ಯಾವತ್ತೂ ಸಹ. ನನ್ನ ತಂದೆ ತಾಯಿಗೆ ಯಾವತ್ತೂ ಗೊತ್ತಿತ್ತು, ಮತ್ತು ನನ್ನ ತಮ್ಮ ತಂಗಿಗೂ ಗೊತ್ತಿತ್ತು. ಸೊ ದೇ ವರ್ ಆಲ್ ಓಪನ್ ಫಾರ್ ಮೀ ಟು ಗೋ ಎನಿವೇರ್. ನೀನು ಯುರೋಪಿಗೆ ಹೋಗ್ಬಿಡು, ನೀನು ಅಲ್ಲಿಗೆ ಕರೆಕ್ಟ್ ಆಗ್ತೀಯಾ, ಮದುವೆ ಆಗಬೇಕಂದ್ರೆ ಯು ಶುಡ್ ಗೆಟ್ ಮ್ಯಾರಿಡ್ ಟು ಸಂಬಡಿ ಫಾರಿನರ್, ಬಿಕಾಸ್ ಅವ್ರು ನಿನ್ನನ್ನು ಅರ್ಥ ಮಾಡ್ಕೊಳ್ತಾರೆ, ನಿನ್ನಲ್ಲಿರೋ ಕಲೆನ ಅರ್ಥ ಮಾಡ್ಕೊಳ್ತಾರೆ, ಅವ್ರು ಅಷ್ಟು ಜಡ್ಜ್ಮೆಂಟಲ್ಲಿ ಇರಲ್ಲ ಅನ್ನೋದೆಲ್ಲ ನಮ್ಮ ತಂದೆ ತಾಯಿಗೆಲ್ಲ ಗೊತ್ತಿತ್ತು. ನಾನೇ ಸ್ವಲ್ಪ ಅಪ್ಪ ಅಮ್ಮನ ಬಿಟ್ಟು ಹೋಗಲ್ಲ, ಹೋಮ್ ಸಿಕ್. ಬಹುಶಃ ಪ್ರಾಬಲಿ ನನಗೆ ಅದೇ ಪ್ರಶ್ನೆ ಎಲ್ಲರೂ ಕೇಳಿದ್ರೆ ನಾನು ಅದನ್ನು ತುಂಬ ಡ್ರ್ಯಾಗ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಬಹುಶಃ ನಿಮಗೆ ಆ ಒಂದು ಅಪ್ಪ ಅಮ್ಮನ ಮೇಲೆ ಓವರ್ ಪ್ರೀತಿನೇ ಮದುವೆ ಕಡೆ ಕಾನ್ಸಂಟ್ರೇಷನ್ ಬರಲಿಲ್ಲ. ಕಾನ್ಸಂಟ್ರೇಷನ್ ಅನ್ನೋಕ್ಕಿಂತ ಅದನ್ನ ಒಪ್ಕೊಳ್ತೀನಿ ಒಂದು ಕಡೆ. ಯಾಕಂದರೆ ಐ ಎಕ್ಸ್ಪೆಕ್ಟ್ ಇಷ್ಟು ಗೌರವ ಮರ್ಯಾದೆ ಕೊಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಖಂಡಿತ ಇದೆ ನನಗೆ. ದಟ್ಸ್ ಬೇಸಿಕ್. ಬಟ್ ಈಗ ಏನಾಗಿದೆ, ಬೇಸಿಕ್ಸ್ ಆಫ್ ಫಾರ್ಗಾಟನ್. ಅಲ್ಲ ಭಾವನಾ, ಅಂದರೆ ಮೋರ್ ಹಾನೆಸ್ಟ್ ವಿತ್ ಯು, ಒಂದು ಏಜ್ ಅಂತ ಬಂದಾಗ ಹೆಣ್ಮಕ್ಳುಗಳಿಗಾಗಲಿ ಗಂಡು ಮಕ್ಳಿಗಾಗಲಿ ಯಾರಿಗೇ ಆಗಲಿ ಒಂದು ಆಸೆಗಳು ಬರುತ್ತೆ ಅಥವಾ ಒಂದು ಫೀಲಿಂಗ್ಸ್ಗಳು ಬರುತ್ತೆ. ಅಯ್ಯೋ ನಾನು ಹಿಂಗಿರಬೇಕು, ನಾನು ಈ ಥರ ಇರಬೇಕು. ನೀವು ತುಂಬ ನಿಮ್ಮ ಗೋಲ್ ಅದನ್ನು ಈ ಥರ ಇರಬೇಕು, ಈ ಥರ ಮನೆಯಲ್ಲಿರಬೇಕು. ನಾನು ಐ ಆಮ್ ಹ್ಯಾಪಿ ಟುಡೇ ನಿಮ್ಮ ಆ ಬಸವೇಶ್ವರ ನಗರ ಮನೆಯಿಂದ ಇವತ್ತಿನ ಈ ಮನೆಯವರೆಗೂ ನೋಡಿರೋದ್ರಲ್ಲಿ ಭಾವನಾವನ್ನ ಟಚ್ವುಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಆದರೆ ಇದೆಲ್ಲದರ ಜೊತೆಗೆ ಲೈಫ್ ಬಗ್ಗೆನೂ ಕೆಲವು ಆಸೆ ಇರುತ್ತೆ. ಒಂದು ಪಾರ್ಟ್ನರ್ ಬಗ್ಗೆ ಆಸೆ ಇರುತ್ತೆ, ಒಂದು ಲವ್ ಬಗ್ಗೆ ಒಂದು ಆಸಕ್ತಿ ಇರುತ್ತೆ, ಒಂದು ಫೀಲಿಂಗ್ಸ್ ಬಗ್ಗೆ ಆಸಕ್ತಿ ಇರುತ್ತೆ. ಭಾವನೆಗೆ ಇದೆಲ್ಲ ಯಾವುದೂ ಆಗಲಿಲ್ವಾ? ಒಂದು ಹೇಳ್ತೀನಿ, ನನಗೆ ಬೇರೆ ಪ್ರೊಫೆಷನ್ ಬಗ್ಗೆ ಗೊತ್ತಿಲ್ಲ. ಇವತ್ತಿಗೂ ಬಾಲಿವುಡ್ ಇಸ್ ಡಿಫ್ರೆಂಟ್. ಇಟ್ ಕ್ಯಾನ್ ಬಿ ರಣವೀರ್ ಸಿಂಗ್ ಆ್ಯಂಡ್ ದೀಪಿಕಾ ಪಡ್ಕೋಣೆ ಆಯಿತಾ. ಆದರೆ ನಾವಿಲ್ಲಿ ರಣವೀರ್ ಸಿಂಗ್ ಮತ್ತು ದೀಪಿಕಾ ಪಡ್ಕೋಣೆನ ಕನ್ನಡದಲ್ಲಿ ನೋಡೋದು ತುಂಬ ಕಷ್ಟ. ಕರೆಕ್ಟ್.